ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಟು ಮಂಜುಶ್ರೀ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಾವಣ್ಯ. ನಾನಿವತ್ತು ನಿಮ್ಮ ಮುಂದೆ ಬಿರಿಯಾನಿ ರೆಸಿಪಿ ಜೊತೆ ಬರ್ತಿದ್ದೀನಿ. ನಾನಿಲ್ಲಿ ಮೊಟ್ಟೆ ಕೋಳಿ ಬಿರಿಯಾನಿ ಮಾಡೋಣ ಅಂತ ಚಿಕನ್ನೆಲ್ಲ ತೊಳೆದಿಟ್ಕೊಂಡಿದ್ದೀನಿ. ಮೊಟ್ಟೆ ಕೋಳಿ ಸ್ವಲ್ಪ ಗಟ್ಟಿ ಇರುತ್ತೆ, ಸೊ ಅದಕ್ಕಾಗಿ ನಾವು ಮೊದಲೇ ಅದನ್ನು ಬೇಯಿಸಿಟ್ಕೋಬೇಕಾಗತ್ತೆ. ಸೊ ನಾನು ಇದನ್ನು ಬೇಯಿಸಿಡೋಣ ಅಂತ ಎಲ್ಲದನ್ನು ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಕುಕ್ಕರ್ಗೆ ಹಾಕೊಂಡ ನಂತರ ನಾನಿಲ್ಲಿ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಧನಿಯಾ, ಹಾಗೆ 1 ಸ್ಪೂನ್ ಖಾರ ಪುಡಿ ಕೂಡ ಸೇರಿಸ್ಕೊಳ್ತಿದ್ದೀನಿ. ಇದ್ರ ಜೊತೆಗೆ ನಾನು ಉಪ್ಪನ್ನು ಸೇರಿಸ್ತಿದ್ದೀನಿ. ಇದೆಲ್ಲ ಹಾಕೋದ್ರಿಂದ ಬೇಯಬೇಕಾದ್ರೆ ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ. ಹಾಗೆ ಇಲ್ಲಿ ನಾನು 1 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಮೊಟ್ಟೆನೆಲ್ಲ ನಾನು ಮೇಲೇ ಇಟ್ಟು ಬೇಯಿಸ್ಕೊಳ್ತಿದ್ದೀನಿ. ಯಾಕೆಂದರೆ ಅದು ಒಳಗಡೆ ಕೊಟ್ಟೋದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗೋಗುತ್ತೆ ಅಂತ. ನಾನಿಲ್ಲಿ 1 ರಿಂದ 2 ವಿಸಿಲ್ ಹೊಡೆಸ್ಕೊಳ್ತಿದ್ದೀನಿ. ಚಿಕನ್ ಬೇಯೋದ್ರೊಳಗಡೆ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೀನಿ. ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, 2 ರಿಂದ 3 ಚಕ್ಕೆ, ಲವಂಗ, ಹಾಗೆ 4 ರಿಂದ 5 ಏಲಕ್ಕಿ, ಹಾಗೆ 1 ಸ್ಪೂನ್ ಮೆಣಸನ್ನು ಸೇರಿಸ್ಕೊಳ್ತಿದ್ದೀನಿ. ನಾನು ಇದನ್ನೆಲ್ಲ ಫೈನ್ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಫೈನ್ ಪೇಸ್ಟ್ ಮಾಡಾದಮೇಲೆ ಇಲ್ಲಿ ನಾನು ಪಾತ್ರೆ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋ ಮಸಾಲೆ ಐಟಮ್ಸ್ನೆಲ್ಲ ಹಾಕ್ಕೊಳ್ತಿದ್ದೀನಿ. ಅಂದರೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಮೊಗ್ಗು ಎಲ್ಲದನ್ನು ಹಾಕಿದ್ದೀನಿ. ಈ ಸೈಡಲ್ಲಿ ನಾನು ಈರುಳ್ಳಿ, ಕೊತ್ತಂಬರಿ, ಪುದೀನ, ಟೊಮೆಟೊ, ಕಾಯಿ ಹಾಲು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕಡೆ ನೀರನ್ನು ಬಿಸಿಗಿಟ್ಟಿದ್ದೀನಿ. ಈ ಮಸಾಲೆ ಎಲ್ಲ ಘಮ ಬಿಟ್ಟ ಮೇಲೆ ನಾನಿಲ್ಲಿ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಇಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಕೊತ್ತಂಬರಿ, ಪುದೀನ ಕೂಡ ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಕೊತ್ತಂಬರಿ, ಪುದೀನ ಚೆನ್ನಾಗಿ ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಹೀಗೆ ಮಾಡೋದ್ರಿಂದ ಬಿರಿಯಾನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಫೈನಾಗಿ ಚಾಪ್ ಮಾಡ್ಕೊಂಡಿರೋ ಟೊಮ್ಯಾಟೊ ಸಹ ಸೇರಿಸ್ಕೊಳ್ತಿದ್ದೀನಿ. ಯಾಕೆಂದರೆ ಈ ಥರ ಚಾಪ್ ಮಾಡೋದ್ರಿಂದ ಆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಹಾಗೆ ಇಲ್ಲಿ ಸೈಡಲ್ಲಿ ಅಕ್ಕಿ ತೊಳೆದಿಟ್ಕೊಳ್ತಿದ್ದೀನಿ. ಹಾಗೆ ಒಂಚೂರು ಉಪ್ಪನ್ನು ಸೇರಿಸಿ ನಾನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಎಲ್ಲದನ್ನು ಬೇಯಕ್ಕೆ ಬಿಡ್ತಿದ್ದೀನಿ. ಈಗ ನಾನು ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮಸಾಲೆ ಫೈನ್ ಪೇಸ್ಟ್ ಮಾಡ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತಿದ್ದೀನಿ. ಈ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇದನ್ನು ಚೆನ್ನಾಗಿ ಹುರ್ಕೊಂಡ ನಂತರ ನಾನಿಲ್ಲಿ ಬೇಯಿಸಿಟ್ಟಿಟ್ಕೊಂಡಿರೋ ಚಿಕನ್ ಆ ನೀರಿನ ಸಮೇತ ಹಾಕ್ಕೊಳ್ತಿದ್ದೀನಿ. ಯಾಕೆಂದರೆ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಆದಮೇಲೆ ಒಂಚೂರು ನಿಂಬೆಹಣ್ಣು, ಅಂದರೆ ಅರ್ಧಕ್ಕಿಂತ ಕಮ್ಮಿ ನಿಂಬೆಹಣ್ಣು, 1 ಗ್ಲಾಸಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಲ್ಲಿ 1 ಕುದಿ ಬರಲಿ ಅಂತ ಮುಚ್ಚಿ ಇಡ್ತಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ನಾನು 1 ಪ್ಯಾಕೆಟ್ ಬಿರಿಯಾನಿ ಮಸಾಲೆ, ಅಂದರೆ ಚಿಕ್ಕದು ಬಿರಿಯಾನಿ ಮಸಾಲೆ ಕೂಡ ಸೇರಿಸ್ಕೊಳ್ತಿದ್ದೀನಿ. ಯಾಕಂದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ. ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಕಾಯಿ ಹಾಲು ಕೂಡ ಸೇರಿಸ್ಕೊಳ್ತಿದ್ದೀನಿ. ಕಾಯಿ ಹಾಲು ಹಾಕೋದ್ರಿಂದ ಅಕ್ಕಿ ತುಂಬ ಚೆನ್ನಾಗಿ ಬೇಯುತ್ತೆ, ಹಾಗೆ ಟೇಸ್ಟು ಇರುತ್ತೆ. ಇದೆಲ್ಲ 1 ಕುದಿ ಬಂದಮೇಲೆ ನಾನಿಲ್ಲಿ ಅಕ್ಕಿ ಕೂಡ ಸೇರಿಸ್ಕೊಳ್ತಿದ್ದೀನಿ. ಯಾಕೆಂದರೆ ಅಕ್ಕಿ ಮೊದಲೇ ತೊಳೆದಿಟ್ಕೊಂಡಿರೋದ್ರಿಂದ ಅದು ಚೆನ್ನಾಗಿ ನೆಂದಿರುತ್ತೆ. ಸೊ ಇಲ್ಲಿ ನಾನು ಕಲರ್ ಬರಲಿ ಅಂದ್ಬಿಟ್ಟು ಲೆಮನ್ ಎಲೋ ಕೂಡ ಸೇರಿಸ್ಕೊಳ್ತಿದ್ದೀನಿ. ಸೊ ಬಿರಿಯಾನಿ ತುಂಬ ಕಲರ್ಫುಲ್ಲಾಗಿ ಕೂಡ ಕಾಣಿಸುತ್ತೆ. ಸೊ ಇವಾಗ ಇದನ್ನೆಲ್ಲದನ್ನು ಮುಚ್ಚಿಟ್ಟು 1 ಕುದಿ ಬರಲು ಇಡ್ತಿದ್ದೀನಿ. ಇದು 1 ಕುದಿ ಬಂದಮೇಲೆ ನಾನಿಲ್ಲಿ ದಮ್ ಕಟ್ಟೋಣ ಅಂದ್ಬಿಟ್ಟು ಕೆಳಗಡೆ ಹೆಂಚಿಟ್ಟು ಇದನ್ನು ನಾನು ದಮ್ ಕಟ್ತಿದ್ದೀನಿ. ಸೊ ಹಾಗಾಗಿ ಅನ್ನ ನಮಗೆ ಸಿಯೋದು ಇಲ್ಲ ಅಥವಾ ಅದು ಟೇಸ್ಟು ಚೇಂಜ್ ಆಗಲ್ಲ. ಸೊ ನಾನಿಲ್ಲಿ ಹೆಂಚಿಟ್ಟು ನನ್ನ ಪಾತ್ರೆ ಇಟ್ಟು ಮೇಲೆ ಬಿಸಿನೀರು ಇಟ್ಟಿದ್ನಲ್ಲ ಅದನ್ನು ಕೂಡ ಮುಚ್ಚಿಡ್ತಿದ್ದೀನಿ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಅದು ದಮ್ ಆಗುತ್ತೆ. ಸೊ ನೋಡಿ, ಈಗ ಬಿರಿಯಾನಿ ರೆಡಿ. ಸಿಗೋಣ ನಾಳೆ ಮತ್ತೆ ಇನ್ನೊಂದು ರೆಸಿಪಿ ಜೊತೆಗೆ. ಥ್ಯಾಂಕ್ ಯು. ಬಾಯ್ ಬಾಯ್.